ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ಸ್ವಾಮಿಯೇ ಶರಣಮಯ್ಯಪ್ಪ. ಹರ ಹರ ಮಹಾದೇವ್. ಹರ ಹರ ಮಹಾದೇವ್. 144 ವರ್ಷದಲ್ಲಿ ನಾವು ಈ ಒಂದು ಜನಾಂಗ ಏನಿದ್ದೀವಿ, ಈ ಜನಾಂಗ ಮಾತ್ರ ಕಾಣಲಿಕ್ಕೆ ನಮ್ಮ ತಂದೆ ಕಾಣಲಿಲ್ಲ, ನಮ್ಮ ತಾತ ಕಾಣಲ್ಲ, ನಮ್ಮ ಮಕ್ಕಳು ಕಾಣಲ್ಲ, ನಮ್ಮ ಮೊಮ್ಮಕ್ಕಳು ಕಾಣಲ್ಲ. ಆ ಕಾಲಘಟ್ಟ ಈ ಒಂದು ಪ್ರಯಾಗ್ರಾಜ್ ನಮ್ಮ ಭಾರತದ ತ್ರಿವೇಣಿ ಸಂಗಮ ಏನಿದೆ, ಅದಕ್ಕೆ ದೇಶ ವಿದೇಶ ಮತ್ತು ಜಾತಿ ಮತ ಎಲ್ಲವನ್ನ ಹೊರತುಪಡಿಸಿ ಅಲ್ಲಿಗೆ ಆ ಒಂದು ಪುಣ್ಯ ಸ್ನಾನವನ್ನ ಮಾಡಿ, ಆ ಸ್ನಾನದ ಜೊತೆಗೆ ಅಲ್ಲಿ ಸಂತರು ಏನಿದ್ದಾರೆ ಆ ಸಂತರ ಆಶೀರ್ವಾದವನ್ನು ಪಡೆದುಕೊಳ್ಳಲು ದೇಶ ವಿದೇಶ ಎಲ್ಲಿಂದ ಒಂದು ದಿನಕ್ಕೆ 10 ಕೋಟಿ 5 ಕೋಟಿ ಈ ರೀತಿ ಬರ್ತಾ ಇದ್ದಾರೆ. ನಮ್ಮ ರಾಮನಗರದ ಒಬ್ಬರು ಸ್ವಾಮಿಗಳು ವಿಶೇಷವಾಗಿ ಯಾವುದೇ ಒಂದು ಫ್ಲೈಟಲ್ಲಿ ಹೋಗ್ತಾ ಇಲ್ಲ, ಟ್ರೈನಲ್ಲಿ ಹೋಗ್ತಾ ಇಲ್ಲ, ಬಸ್ಸಲ್ಲಿ ಹೋಗ್ತಾ ಇಲ್ಲ, ಕಾರಲ್ಲಿ ಹೋಗ್ತಾ ಇಲ್ಲ. ಅವರು ಯಾವ ರೀತಿ ಹೋಗ್ತಾ ಇದ್ದಾರೆ ಅನ್ನೋದನ್ನ ಅವ್ರನ್ನೇ ಕೇಳೋಣ. ನಮಸ್ತೆ. ನಿಮ್ಮ ಹೆಸರು? ನನ್ನ ಹೆಸರು ಮಂಜುನಾಥ್ ಅಂತ, ರಾಮನಗರದಲ್ಲಿ ಇರೋದು. ಆಕ್ಚುಲಿ ನಂದು ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಇನ್ನೂ ಯಾವುದು ಆಗಿಲ್ಲ. ಅನ್ಕೊಂಡೆ ಅಯೋಧ್ಯೆ ಓಪನ್ ಆದ್ಮೇಲೆ ರಾಮನಗರ ಟು ರಾಮ ಮಂದಿರ ಮಾಡೋಣ ಅನ್ಕೊಂಡೆ, ಅದು ಪಾಸಿಬಲ್ ಆಗಿಲ್ಲ. ಬಿಕಾಸ್ ಫೈನಾನ್ಷಿಯಲಿ ಪ್ರಾಬ್ಲಮ್ಮು, ನಾವು ಮಿಡಲ್ ಕ್ಲಾಸ್ ಪೀಪಲ್ಲು, ಹಂಗಾಗಿಲ್ಲ. ಸೊ ಅನ್ಕೊಂಡೆ ಓಕೆ ಕುಂಭಮೇಳೆಯಿಂದನೇ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಇವಾಗ ನಾನು ಅಂದೇ ಅದೊಂದು 2 ವೀಲರ್ ಬೈಕ್ ಇದೆ, NS 200. ಅದರಲ್ಲಿ ನಾಳೆ ಬೆಳಗ್ಗೆ 10 ಗಂಟೆಗೆ ರಾಮನಗರ ಟು ರಾಮ ಮಂದಿರ ರೆಡಿ ಹೋಗ್ತಾ ಇದ್ದೀನಿ. ಅದ್ರ ಜೊತೆಗೆ ಅಯೋಧ್ಯೆ ಮತ್ತೆ ಕಾಶಿನೂ ಮುಗಿಸ್ಕೊಂಡ್ ಬರ್ತೀವಿ. ಈಗ ನೀವು ಒಬ್ಬರೇ ಹೋಗ್ತಾ ಇದ್ದೀರಾ? ಒಬ್ಬನೇ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಯಾರು ನಂಬಕ್ಕಾಗಲ್ಲ. ಹಂಗೆ ಅನ್ಬಿಟ್ಟು ಫ್ರೆಂಡ್ಸ್ ಸಪೋರ್ಟ್ ಆಗಲ್ಲ ಅಂತ ಅಲ್ಲ, ಕೆಲವೊಂದು ಟೈಮಲ್ಲಿ ಕೈ ಕೊಟ್ಬಿಡ್ತಾರೆ. ಸೊ ಹಂಗಾಗಿ ಇಬ್ಬರನ್ನ ಕೇಳಿದೆ, ಫ್ರೆಂಡ್ ಎಲ್ಲ ಫೈನಲ್ ಆಗಲ್ಲ, ಬರೋಕ್ಕಾಗಲ್ಲ ಅಂತ ಹೇಳಿದ್ರು. ಸೊ ಅನ್ಕೊಂಡೆ, ನಾನು ಸೆಲ್ಫ್ ಕಾನ್ಫಿಡೆನ್ಸ್ ಮುಂದೆ ಬೇರೆ ಯಾವುದು ದೊಡ್ಡದಲ್ಲ, ಓಕೆ ನಾನು ಮಾಡೋಣ ಅನ್ಕೊಂಡು ಫಸ್ಟ್ ಟೈಮ್ ನಾನು ಆಲ್ಮೋಸ್ಟ್ ನಾನು ಕರ್ನಾಟಕ ರೈಡ್ ತುಂಬ ಮಾಡಿದ್ದೀನಿ. ಫಾರ್ ದಿ ಫಸ್ಟ್ ಟೈಮು ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟ್ಗೆ ಹೋಗಿ ಅಲ್ಲಿಂದ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ನಾಳೆಯಿಂದನೇ ಸ್ಟಾರ್ಟ್ ಮಾಡ್ತೀನಿ. ಈಗ ನಿಮ್ಮ ಉದ್ದೇಶ ಬೈಕಲ್ಲಿ ಹೋಗೋ ಉದ್ದೇಶ ಬೈಕಲ್ಲಿ ಅಂದರೆ ಹೇಳಿ. ಅದಕ್ಕೆ ಮೀನಿಂಗ್ ಇನ್ ಕನ್ನಡ ಅಂದ್ರೆ, ಕಾರಲ್ಲಿ ಹೋದ್ರೆ ಬರೀ ದೇಹ ಮಾತ್ರ ಪ್ರಯಾಣ ಮಾಡುತ್ತೆ. ಅದೇ ಬೈಕಲ್ಲಿ ಹೋದ್ರೆ ನಾವು ನಮ್ಮ ಮನಸ್ಸಿನ ಜೊತೆ ಪ್ರಯಾಣ ಮಾಡ್ತೀವಿ. ಸುತ್ತಮುತ್ತ ನೋಡ್ಕೋಬಹುದು, ಅಲ್ಲಿನ ಪರಿಸರ ಎಂಜಾಯ್ ಮಾಡ್ಬೋದು, 360 ಡಿಗ್ರಿ ವ್ಯೂ ಸಿಗುತ್ತೆ. ಅದ್ರ ಜೊತೆಗೆ ನಮ್ಗೆ ಎಲ್ಲಿ ಯಾವ ತರ ಎಂಜಾಯ್ಮೆಂಟ್ ಬೇಕು ಅದನ್ನ ಆಸ್ ಎ ಬೈಕರ್ ಆಗಿ ನಾನು ಎಂಜಾಯ್ ಮಾಡ್ಬೋದು, ಮಾಡಿದ್ದೀನಿ. ಆ ಒಂದು ಕಡೆಗೆ ನಾನು ನನ್ನ ಬೈಕ್ನ ಪ್ರಿಫರ್ ಮಾಡ್ತಾ ಇದ್ದೀನಿ. ಈಗ ಸರಿಸುಮಾರು ರಾಮನಗರದಿಂದ 1800 ಕಿಲೋಮೀಟರ್ ಇದೆ ಪ್ರಯಾಗ್ರಾಜ್ಗೆ. ಈಗ ಒಂದು ದಿನಕ್ಕೆ ಸರಾಸರಿ ಎಷ್ಟು ಕಿಲೋಮೀಟರ್ ಹೋಗೋ ಒಂದು ಯೋಜನೆ? ಆಕ್ಚುಲಾಗಿ ಕಾಂಪಿಟೇಷನ್ ರೇಸ್ ಅಂದ್ರೆ ಇನ್ನೂ ಜಾಸ್ತಿ ರೀಚ್ ಮಾಡ್ಬೋದು. ಬಿಕಾಸ್ ನಾನು ಹೋಗ್ತಾ ಇರೋದು ತುಂಬಾ ದೂರ, ನನಗೂ ಫ್ಯಾಮಿಲಿ ಇದೆ, ಫ್ರೆಂಡ್ಸ್ ಇದ್ದಾರೆ, ಎಲ್ಲಾನು ನಾನು ಥಿಂಕ್ ಮಾಡ್ಕೊಂಡು ಹೆಲ್ದಿಯಾಗಿ ರೈಡ್ ಮಾಡ್ತೀನಿ ಅಂದ್ರೆ 100-120 ಹೆಲ್ದಿ ರೈಡ್ ಪರ್ ಅವರ್, 100-120 ಕಿಲೋಮೀಟರ್. ಸೊ ನಾನು ಹಾಗಾಗಿರೋದ್ರಿಂದ ಮತ್ತೆ ನನಗೆ ಬೇರೆ ರಾಜ್ಯದ ಬಗ್ಗೆ ಅಷ್ಟಾಗಿ ಡೀಟೇಲ್ಸ್ ಕೂಡ ಗೊತ್ತಿಲ್ಲ. ಸೊ ನಾನು ಅದಕ್ಕೆ ಅನ್ಕೊಂಡಿದ್ದೀನಿ ಮಾರ್ನಿಂಗ್ 6 to ಈವ್ನಿಂಗ್ 6 ರೈಡ್ ಅಷ್ಟೇ, ನೈಟ್ ರೈಡ್ ಮಾಡಲ್ಲ. ಬಿಕಾಸ್ ಅಲ್ಲಿಂದ ವೆದರ್ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ದಿನಕ್ಕೊಂದು 500-600 ಕಿಲೋಮೀಟರ್ ಅಂತ ನಾನು ಅನ್ಕೊಂಡಿದ್ದೀನಿ. ಅಂದರೆ ಒಂದು 3 ದಿನ ಬೇಕು, ಒಂದು 3 days ಬೇಕಾಗುತ್ತೆ. ಮತ್ತೆ ಈ ಒಂದು ಯಾತ್ರಾ ಕಾಲದಲ್ಲಿ ಎಲ್ಲರ ಒಂದು ಆಶೀರ್ವಾದನೂ ಮತ್ತೆ ಎಲ್ಲ ಶುಭ ಆರೋಗ್ಯಗಳು ಇರುತ್ತೆ. ಮತ್ತು ನೀವೇ ಹೇಳಿದಂತೆ ನಿಮ್ಮ ಕುಟುಂಬ, ನಿಮ್ಮ ಬಂಧು ಬಳಗ, ನಾವು ನಿಮ್ಮ ಒಂದು ಕುಟುಂಬದಲ್ಲಿ ಸುರಕ್ಷಿತವಾಗಿ ಆ ಒಂದು ಕುಂಭಮೇಳದ ಯಾತ್ರೆಯನ್ನು ಮಾಡಿ, ಈ ಒಂದು ಇವರ ಒಂದು ಇನ್ಸ್ಪಿರೇಷನ್ ಇಂದ ಮುಂದೆ ಯಾರಾದರೂ ಬೈಕಲ್ಲಿ ಹೋಗ್ತೀನಿ ಅಂತ ಅನ್ನೋ ಒಂದು ನಿರ್ಧಾರ ತಗೊಂಡ್ರೂ ಕೂಡ ಅದನ್ನು ನಿಮ್ಮ ಮನೆಗಳಲ್ಲಿ ವಿಚಾರಿಸಿ, ನಿಮ್ಮ ಒಂದು ಸುರಕ್ಷತೆ ಮೊದಲು ಮುಖ್ಯ. ನಾವು ಬದುಕಿದ್ರೆ ಎಲ್ಲಾನು ಏನ್ ಬೇಕಾದ್ರೂ ಮಾಡ್ಬೋದು. ಇವರ ಒಂದು ಸಾಧನೆ ಮತ್ತು ಇವರ ಒಂದು ಧಾರ್ಮಿಕ ಮತ್ತು ಯಾಕೆ ಕುಂಭಮೇಳನೇ ಆಯ್ಕೊಂಡ್ರಿ? ನನಗೆ ಅನ್ನಿಸ್ತು ನನ್ನ ಧರ್ಮಶಕ್ತಿ ನಾನು ನೋಡಬೇಕು. ಈ ರೈಡಿಂಗಿಗೆ ಮೋಸ್ಟ್ ಇನ್ಸ್ಪಿರೇಷನ್ ಅದೇನೆ. ಬಿಕಾಸ್ ನಾನು ಫೈನಾನ್ಷಿಯಲಿ ತುಂಬಾ ವೀಕ್ ಇದ್ದೀನಿ. ಅಂದ್ರೆ ನಾವು ಮಿಡಲ್ ಕ್ಲಾಸ್, ಅವಾಗಲೇ ಹೇಳ್ದಂಗೆ ನಾನು ಸ್ವಲ್ಪ ಮನೆಯೆಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀವಿ. ಸೊ ಫೈನಾನ್ಷಿಯಲಿ ಎಷ್ಟೇ ಪ್ರಾಬ್ಲಮ್ ಇದ್ರೂ ದುಡ್ಡು ನಾಳೆ ಸಂಪಾದನೆ ಮಾಡ್ಬೋದು, ನಾಳೆ ದಿನ ಅದೃಷ್ಟ ಬರುತ್ತೆ. ಬಟ್ ನನ್ನ ಧರ್ಮಶಕ್ತಿ ನಾನು ತಿಳಿಯಕ್ಕೆ ಮತ್ತೆ ಅವಕಾಶ ಸಿಗಲ್ಲ. ಸೊ ಆ ಕಾರಣಕ್ಕೆ ಪ್ರಾಬ್ಲಮ್ ಎಲ್ಲ ಬದುಕಿಟ್ಟು ಮತ್ತೆ ಹೇಳ್ದಂಗೆ ಫ್ರೆಂಡ್ಸು ಕೆಲವರಲ್ಲಿ 100 ಒಳ್ಳೆಯವರು ಇರ್ತಾರೆ. ಅದೇ ರೀತಿ ನನಗೊಂದಿಬ್ಬರು ಬ್ಯಾಕ್ ಸಪೋರ್ಟ್ ನನ್ನ ಫ್ರೆಂಡ್ಸ್ ಇದ್ದಾರೆ. ನನಗೆ ಪ್ರೆಸೆಂಟ್ ಫಿನಾನ್ಷಿಯಲಿ ಸ್ವಲ್ಪ ಕ್ರೆಡಿಟ್ ತರ ಅವರೇ ಹೆಲ್ಪ್ ಮಾಡಿರೋದು. ಅವರೊಂದು ಸಪೋರ್ಟ್ ಮೇಲೆ ನಾನು ಹೋಗ್ತಾ ಇದ್ದೀನಿ. ನಿಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ? ಅಮ್ಮ ಎಲ್ಲ ಒಪ್ಕೊಂಡಿದ್ದಾರೆ. ಅಮ್ಮ ಹೇಳಿದ್ದಿಲ್ಲ, ಇನ್ನೂ ಸಿಗಲ್ಲ, ಬಟ್ ಅಮ್ಮ ಎಲ್ಲ ಹೇಳಿದ್ದಾರೆ ಹುಷಾರಾಗಿ ಹೋಗು, ಹುಷಾರಾಗ. ತಾಯಿ ಆಶೀರ್ವಾದ ಮತ್ತು ಎಲ್ಲ ಒಂದು ಶಿವನ ಒಂದು ಎಲ್ಲರನ್ನು ಪ್ರಾರ್ಥನೆ ಮಾಡಿ. ಯಾಕೆಂದ್ರೆ ಆ ಒಂದು ಬೈಕಲ್ಲಿ ಹೋಗೋದು ಅಂತಂದ್ರೆ ಇವರು ಒಂದು ಯಾವುದೇ ಒಂದು ಜಾಲಿ ಟ್ರಿಪ್ ಅಂತ ಹೋಗ್ತಾ ಇಲ್ಲ, ಆ ಭಗವಂತನನ್ನ ಕಾಣಲು. ವಿಶೇಷವಾಗಿ ಇದಕ್ಕೆ ಕಾರಣನೂ ಇರ್ಬೋದು, ಫ್ಲೈಟ್ ದುಬಾರಿ ಆಗಿದೆ, ಟ್ರೈನಲ್ಲಿ ಸೀಟ್ ಅವೈಲೇಬಲ್ ಇಲ್ಲ, ಅದು ಕಾರಣ ಇದೆ. ತುಂಬಾ ಟ್ರೈನ್ ಮಾಡಿದೆ, ಟ್ರೈನ್ ಅಲ್ಲ
ಅಂದ್ರೆ ಸ್ವಲ್ಪ ಗೊತ್ತಿರೋರ್ ಕಡೆಯಿಂದ ಹೈಲಿ ಇನ್ಫ್ಲೂಯೆನ್ಸ್ ಕಡೆನೇ ಟ್ರೈ ಮಾಡಿದೆ, ಅವೈಲೇಬಲ್ ಇಲ್ಲ ಟ್ರೈನ್ ಎಲ್ಲ 3 ತಿಂಗಳಿಂದಾನೇ ಪ್ರೀವಿಯಸ್ ಬುಕ್ ಮಾಡಿದ್ದಾರೆ. ಬಟ್ ನಾನು ಈಗ ಲಾಸ್ಟ್ ಒಂದು 20 ಡೇಸ್ ಇಂದ ಪ್ಲಾನ್ ಮಾಡ್ಕೊಂಡ್ಬಿಟ್ಟೆ, ಹೋಗ್ಲೇಬೇಕು. ಆಕ್ಚುಲಿ ನಮ್ಮ ಮೇಜರ್ ಎಲ್ಲ ಸುಮ್ಮನೆ ನಿಮ್ಗೆ ಗೊತ್ತು, ವೀಕೆಂಡ್ ಪಾರ್ಟಿ ಅಂದ್ರೆ 1000 ರೂಪಾಯಿ ಖರ್ಚು ಮಾಡ್ತಾರೆ. ಸೊ ಆ ಪಾರ್ಟಿ ದುಡ್ಡು ಇಲ್ಲ ಹಾಕಿದ್ರೆ ಏನೋ ಮಾಡ್ತಾರಲ್ಲ, ಮಾಡ್ಬೋದಲ್ಲ ಬೇರೆ ಹುಡುಗರುಗಳು. ಸೊ ನಾವು ಆ ತರ ಮಾಡ್ಕೊಂಡು ಫ್ರೆಂಡ್ಸ್ ಹತ್ರ ಸ್ವಲ್ಪ ಸಪೋರ್ಟ್ ತಗೊಂಡು ಹೋಗ್ತಾ ಇದ್ವಿ. ಅಂದ್ರೆ ನೀವ್ ಹೇಳ್ತಾ ಇರೋದು ಈ ಒಂದು ಭಾರತದ ಮಣ್ಣಿನಲ್ಲಿ ಆ ಪವಿತ್ರವಾದ ಸ್ನಾನವನ್ನ ಮಾಡಲು ಎಲ್ಲೋ ಫಾರಿನಿಂದ ನಮ್ಮ ಒಂದು ಸನಾತನ ಹಿಂದೂ ಧರ್ಮೀರ ಅಲ್ಲದೆ ಬೇರೆಯವರು ಕೂಡ ಬಂದು ಈ ಒಂದು ಮಣ್ಣನ್ನ ಈ ಒಂದು ಗೌರವ ಕೊಡ್ತಾ ಇರಬೇಕಾದ್ರೆ ನಾವು ಭಾರತೀಯರು ಯಾಕೆ ಗೌರವ ಆಸ್ ಎ ಇಂಡಿಯನ್, ಅದ್ರಲ್ಲೂ ಕನ್ನಡಿಗನಾಗಿ, ಸೊ ಆ ಒಂದು ಪರ್ಪೋಸ್ಗೆ ನಾನು ಒಂದು ಇಂಡಿಯನ್ ಫ್ಲಾಗ್ ಎರಡು ನನ್ನ ಜೊತೆ ತಗೊಂಡು ಹೋಗಿ ನಾನು ಲಾಸ್ಟ್ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡೆ ಹೋಗ್ತಾ ಇದ್ದೀನಿ. ಸ್ವಾಮಿ ಶರಣಂ. ನಿಮ್ಮ ಹೆಸರು? ಮಂಜುನಾಥ್ ಅವರು ಆ ಮಂಜುನಾಥನ ಧರ್ಮಸ್ಥಳದ ಮಂಜುನಾಥನ ಆ ಒಂದು ಪ್ರತಿರೂಪ, ಮತ್ತೆ ಎಲ್ಲವೂ ಆ ದೇವನೊಬ್ಬ ನಾಮ ಹಲವಾರುತ್ತೆ. ಆ ಹರ ಹರ ಮಹಾದೇವನ ಆ ಒಂದು ಪ್ರಯಾಗ್ರಾಜ್, ಆ ಪ್ರಯಾಗ್ರಾಜ್ನ ಗಂಗಾ ಜಮುನಾ ಸರಸ್ವತಿ, ಆ ಒಂದು ಗಂಗಾ ಯಮುನಾ ಮತ್ತು ಸರಸ್ವತಿ ಆ ಒಂದು 3 ನದಿಗಳ ಸಂಗಮದಲ್ಲಿ ಪವಿತ್ರವಾದ ಸ್ನಾನವನ್ನ ಮಾಡಿ ಆ ಒಂದು ದೇಶಕ್ಕೆ ಮತ್ತು ಇಡೀ ವಿಶ್ವಕ್ಕೆ ಶಾಂತಿಯನ್ನ ತರುವಂತಹ ಒಂದು ಪ್ರಾರ್ಥನೆಯೊಂದಿಗೆ ಅವರ ಯಾತ್ರೆ ಸಾಗಲಿ. ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ. ತುಂಬಾ ಧನ್ಯವಾದ. ಹೋಗಿ ಬನ್ನಿ. ಹಾಗೆ ಒಂದು ರಿಕ್ವೆಸ್ಟ್, ಫಾರ್ ದಿ ಫಸ್ಟ್ ಟೈಮ್ ನಾನು ಈ ತರ ಫೇಸ್ ಮಾಡ್ತಾ ಇರೋದು, ಏನಾದ್ರೂ ಮಿಸ್ಟೇಕ್ ಇದ್ರೆ ಕ್ಷಮಿಸ್ಬಿಡಿ. ಎಲ್ಲ ಇಡಬೇಕಾದ್ರೆ ಫಸ್ಟ್ ಟೈಮ್, ಆದ್ರೆ ಇವರ ಒಂದು ಯಾತ್ರೆಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ. ಮತ್ತು ಸುರಕ್ಷತೆಯನ್ನ ಒಂದು ಉದ್ದೇಶವಾಗಿ ಇಟ್ಕೊಂಡು ನೀವು 3 ದಿನ ಅಲ್ಲ, ಇನ್ನೂ 1-2 ದಿನ ಎಕ್ಸ್ಟ್ರಾ ತಗೊಂಡು ಸುರಕ್ಷಿತವಾಗಿ ಹೋಗ್ಬನ್ನಿ. ಥ್ಯಾಂಕ್ ಯು. ನಮಸ್ತೆ.